ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದು ಬರ್ತಿರುವಂತಹ ಬೆಂಗಳೂರು ಹಾಗೆ ಗುಜರಾತ್ ವಿರುದ್ಧ ಸೋತು ಬರ್ತಿರುವಂತಹ ಲಕ್ನೋ ತಂಡಗಳು ಈಗ ತಮ್ಮ 5ನೇ ಪಂದ್ಯಕ್ಕಾಗಿ ಚಿನ್ನಸ್ವಾಮಿಯಲ್ಲಿ ಮುಖಾಮುಖಿ ಆಗ್ತಾರೆ. ಈ ಸೀಸನ್ ನಲ್ಲಿ ಕಳೆದ 2 ಪಂದ್ಯಗಳಲ್ಲೂ ಕೂಡ ಚಿನ್ನಸ್ವಾಮಿ ಮೈದಾನದಲ್ಲಿ 400ಕ್ಕೂ ಹೆಚ್ಚು ರನ್ಗಳು ಬಂದಿದೆ. ಅಂದ್ರೆ ಎಲ್ಲಾ ತಂಡಗಳು ಕೂಡ 200+ ರನ್ಗಳನ್ನ ಸ್ಕೋರ್ ಮಾಡಿವೆ. ಬಟ್ ಫೈನಲಿ ಆರ್ಸಿಬಿ ತಂಡ 2 ಪಂದ್ಯಗಳನ್ನ ವಿನ್ ಆಗಿದೆ. ಹೀಗಾಗಿ ಈ ಮ್ಯಾಚ್ ಕೂಡ ಹೈ ಸ್ಕೋರ್ ನಿರೀಕ್ಷೆ ಮಾಡಬಹುದು. ಬಟ್ ಆರ್ಸಿಬಿ ಫ್ಯಾನ್ಸ್ಗೆ ಒಂದು ಬೇಸರದ ಅಥವಾ ಕನ್ಫ್ಯೂಸಿಂಗ್ ವಿಚಾರ ಅಂದ್ರೆ ಕಿಂಗ್ ಕೊಹ್ಲಿ ಈ ಪಂದ್ಯವನ್ನ ಮಿಸ್ ಮಾಡಿಕೊಳ್ತಾರಾ ಅನ್ನೋದು. ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದ ಬಳಿಕ ಅಭಿಮಾನಿಗಳನ್ನ ಕಾಡ್ತಿರುವಂತಹ ಪ್ರಶ್ನೆ ಇದು. ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದ ಎಂಐ ವಿರುದ್ಧದ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನಲ್ಲಿ ಸಾಕಷ್ಟು ಸ್ಟ್ರಗಲ್ಸ್ ಮಾಡ್ತಿದ್ರು. 50 ರನ್ಗಳನ್ನ ಕಲೆ ಹಾಕೋಕೆ 38 ಬಾಲ್ಗಳನ್ನ ಫೇಸ್ ಮಾಡಿದ್ರು. ಹಾಗೆ ಆ ಪಂದ್ಯದಲ್ಲಿ ಫೀಲ್ಡಿಂಗ್ ಕೂಡ ಮಾಡಿರಲಿಲ್ಲ. ಪಂದ್ಯದ ವೇಳೆ ಹಿಮ್ಮಡಿ ನೋವಿಗೆ ತುತ್ತಾಗಿದ್ದಂತಹ ಕೊಹ್ಲಿ ಬೌಲಿಂಗ್ ವೇಳೆ ಕಣಕ್ಕಿಳಿದಿರಲಿಲ್ಲ. ಸೊ ಪಂದ್ಯದ ಬಳಿಕ ಈ ಬಗ್ಗೆ ಮಾತನಾಡಿದಂತಹ ನಾಯಕ ರಜತ್ ಪಾಟಿದಾರ್ ವಿರಾಟ್ ಕೊಹ್ಲಿ ಇಂಜುರಿ ಬಗ್ಗೆ ಅಪ್ಡೇಟ್ ನೀಡಿದ್ರು. ಗಾಯ ಏನು ತುಂಬಾ ಗಂಭೀರವಾಗಿಲ್ಲ ಅಂದಿದ್ರು. ಸೊ ಅಲ್ಲಿಗೆ ಕೊಹ್ಲಿ ಲಕ್ನೋ ವಿರುದ್ಧದ ಮ್ಯಾಚ್ ಆಡೋದು ಬಹುತೇಕ ಪಕ್ಕಾ ಇದೆ. ಒಂದ್ ವೇಳೆ ಕಂಪ್ಲೀಟ್ ಆಗಿ ರಿಕವರ್ ಆಗಿಲ್ಲ ಅಂದ್ರೆ ಬ್ಯಾಟಿಂಗ್ ಮಾತ್ರ ಮಾಡಿಸಿ ಆನಂತರ ಫೀಲ್ಡಿಂಗ್ ನಲ್ಲಿ ಬದಲಾವಣೆ ಮಾಡಿಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಹೀಗಾಗಿ ಬ್ಯಾಟಿಂಗ್ ಲೈನ್ ಅಪ್ ನಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಬಟ್ ವಾಟ್ ಅಬೌಟ್ ಬೌಲಿಂಗ್ ಸ್ಕ್ವಾಡ್ ಅಂದ್ರೆ ಬಹುಶಃ ವಿನ್ನಿಂಗ್ ಸ್ಕ್ವಾಡ್ ನೇ ಕಂಟಿನ್ಯೂ ಮಾಡ್ತಾರೆ. ಯಾಕಂದ್ರೆ ಕಳೆದ ಪಂದ್ಯದ ಲಾಜಿಕ್ ವರ್ಕೌಟ್ ಆಗಿದೆ. ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ ಸೋಲು ಕಂಡಿದ್ದಂತ ಬೆಂಗಳೂರು ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯಕ್ಕೂ ಮುನ್ನ ಪ್ಲೇಯಿಂಗ್ 11 ನಲ್ಲಿ 2 ಬದಲಾವಣೆಗಳನ್ನ ಮಾಡಿತ್ತು. ಆ ಬದಲಾವಣೆಯ ಫಾರ್ಮುಲಾ ಸಕ್ಸಸ್ ಕೂಡ ಆಗಿದೆ. ಅದೇನಂದ್ರೆ ರಾಜಸ್ಥಾನ ಪಂದ್ಯಕ್ಕೆ ಜೋಶ್ ಹೇಜಲ್ವುಡ್ ರನ್ನ ಕರೆತಂದು ಜೇಕಬ್ ಡಫಿಯನ್ನ ಡ್ರಾಪ್ ಮಾಡಿದ್ರು. ಆ ಮ್ಯಾಚ್ ಅಲ್ಲಿ ಹೇಜಲ್ವುಡ್ 4 ಓವರ್ಗಳನ್ನ ಬೌಲಿಂಗ್ ಮಾಡಿ 44 ರನ್ಗಳನ್ನ ನೀಡಿ 2 ವಿಕೆಟ್ಗಳನ್ನ ತಗೊಂಡಿದ್ರು. ಆದ್ರೆ ಮುಂಬೈ ವಿರುದ್ಧದ ಮ್ಯಾಚ್ಗೆ ಮತ್ತೆ ಜೋಶ್ ಹೇಜಲ್ವುಡ್ ರನ್ನ ಕೈಬಿಟ್ಟು ಮತ್ತೆ ಜೇಕಬ್ ಡಫಿಯನ್ನ ಒಳಗೆ ತಗೊಂಡಿದ್ರು. ಈ ಮ್ಯಾಚ್ ಅಲ್ಲಿ ಡಫಿ ಅಂತೂ ಎದ್ವಾ ಹೊಡೆಸ್ಕೊಳ್ತಾರೆ. 14.50 ಎಕಾನಮಿಯಲ್ಲಿ 58 ರನ್ಗಳನ್ನ ಕೊಡ್ತಾರೆ. ಜೊತೆಗೆ 1 ವಿಕೆಟ್ ಕೂಡ ತಗೊಳ್ತಾರೆ. ಆದ್ರೆ ಡಫಿ ಮೊದಲ 2 ಪಂದ್ಯಗಳಲ್ಲಿ ಓಪನರ್ ಗಳನ್ನ ಪೆವಿನಿಯಲ್ ಗಟ್ಟಿದ್ರು. ಸೊ ಡಫಿ ಮೇಲೆ ಮತ್ತಿಗೆ ನಂಬಿಕೆಯನ್ನ ಇಡಬಹುದು. ಹಾಗೆ ಆರ್ಸಿಬಿ ಮಾಡಿದಂತ ಅತಿ ದೊಡ್ಡ ಬದಲಾವಣೆ ಇನ್ನೊಂದು ಅಂದ್ರೆ ಅಭಿನಂದನ್ ಸಿಂಗ್ ರನ್ನ ಪ್ಲೇಯಿಂಗ್ 11 ನಿಂದ ಹೊರಗಿಟ್ಟಿದ್ದು. ಮೊದಲ 3 ಪಂದ್ಯಗಳಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದ್ದಂತ ಅಭಿನಂದನ್ ಸಿಂಗ್ ರನ್ನ ಹೊರಗಿಟ್ಟು ಸುಯಾಶ್ ಶರ್ಮಾರನ್ನ ಒಳಗೆ ತರ್ತಾರೆ. ಹಾಗೆ ರಸಿಕ್ ಸಲಾಮ್ದಾರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸ್ಕೊಳ್ತಾರೆ. ಸೊ ಈ ಚೇಂಜಸ್ ಚೆನ್ನಾಗಿ ವರ್ಕ್ ಆಯ್ತು. ಇಬ್ರು ಕಡೆಯಿಂದಲೂ ಕೂಡ ಒಳ್ಳೆ ಪ್ರದರ್ಶನ ಬಂದಿತ್ತು. ಆದ್ರೆ ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲಿ ರಸಿಕ್ ದಾರ್ಗೆ ಲೆಫ್ಟ್ ಲೆಗ್ ಇಂಜುರಿ ಕಾರಣದಿಂದಾಗಿ 4 ಓವರ್ ಬೌಲಿಂಗ್ ಅನ್ನ ಕಂಪ್ಲೀಟ್ ಮಾಡೋಕೆ ಸಾಧ್ಯವಾಗಿರ್ಲಿಲ್ಲ. ಬಟ್ ಈಗ ರಿಕವರ್ ಆಗಿ ಲಕ್ನೋ ವಿರುದ್ಧ ಆಡಿದ್ರೆ ಬೌಲಿಂಗ್ ನಲ್ಲಿ ಒಳ್ಳೆ ಪ್ರದರ್ಶನದ ನಿರೀಕ್ಷೆ ಮಾಡಬಹುದು. ಹಾಗಾದ್ರೆ ಫೈನಲ್ ಪ್ಲೇಯಿಂಗ್ 11 ಹೇಗಿರುತ್ತೆ ಲಕ್ನೋ ವಿರುದ್ಧದ ಮ್ಯಾಚ್ಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಿಲ್ ಸಾಲ್ಟ್ ಹಾಗೆ ವಿರಾಟ್ ಕೊಹ್ಲಿ. ಸೊ ಬ್ಯಾಟಿಂಗ್ ನಲ್ಲಿ ಆಸ್ ಯೂಶುವಲ್ ಎಂದಿನಂತೆ ಫಿಲ್ ಸಾಲ್ಟ್ ಹಾಗೆ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ. ಮೊದಲ 3 ಪಂದ್ಯಗಳಲ್ಲಿ ಫಿಲ್ ಸಾಲ್ಟ್ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಅಂತ ಬಂದಿರಲಿಲ್ಲ ಅಂದ್ರೂ ಕೂಡ ಮುಂಬೈ ಇಂಡಿಯನ್ಸ್ ವಿರುದ್ಧದ ಮ್ಯಾಚ್ ಅಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿ 70+ ರನ್ಸ್ ಬರುತ್ತೆ ಅವ್ರ ಕಡೆಯಿಂದ. ಅದು ಅಲ್ಲದೆ ಕೊಹ್ಲಿ ಹಾಗೆ ಸಾಲ್ಟ್ ಕಡೆಯಿಂದ 100+ ರನ್ಗಳ ಜೊತೆಯಾಟ ಬರುತ್ತೆ. ಹೀಗಾಗಿ ಆ ಮ್ಯಾಚ್ ಅಲ್ಲಿ ಬೆಂಗಳೂರು ತಂಡ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡಿ ನಂತರ 240 ರನ್ಗಳನ್ನ ಕಲೆ ಹಾಕೋಕೆ ಸಾಧ್ಯವಾಗಿದೆ ಇವರಿಬ್ಬರ ಪಾರ್ಟ್ನರ್ಶಿಪ್ ನಿಂದಾಗಿ. ಕಳೆದ ಸೀಸನ್ ಅಲ್ಲೂ ಕೂಡ ಇವರಿಬ್ಬರ ಪಾರ್ಟ್ನರ್ಶಿಪ್ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕೌಟ್ ಆಗಿತ್ತು. ಹೀಗಾಗಿ ಈ ಸೀಸನ್ ಅಲ್ಲೂ ಕೂಡ ಇದೇ ಕಾಂಬಿನೇಷನ್ ಕಂಟಿನ್ಯೂ ಮಾಡ್ತಿದ್ದಾರೆ. ಜೊತೆಗೆ ಕಳೆದ ಪಂದ್ಯದಲ್ಲಿ ಈ ಕಾಂಬಿನೇಷನ್ ವರ್ಕೌಟ್ ಆಗಿದ್ದು ಈ ಮ್ಯಾಚ್ ಅಲ್ಲೂ ಕೂಡ ಇವರೇ ಕಂಟಿನ್ಯೂ ಆಗ್ತಾರೆ. ಜೊತೆಗೆ ಫಿಲ್ ಸಾಲ್ಟ್ ಈಗ ವಾಪಸ್ ಫಾರ್ಮ್ಗೆ ಬಂದಿರೋದು ಆರ್ಸಿಬಿಗೆ ಅತಿ ದೊಡ್ಡ ಆನೆ ಬಲ ಸಿಕ್ಕಂತಾಗಿದೆ. ಇನ್ನು ವಿರಾಟ್ ಕೊಹ್ಲಿ ಯಾವತ್ತಿದ್ರೂ ಕೂಡ ರನ್ಗಳನ್ನ ಹೊಡಿತಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಕೆಲವರು ಮಾತಾಡಬಹುದು. ಬಟ್ ಅವತ್ತು ಸ್ವಲ್ಪ ಇಂಜುರಿ ಇದರಿಂದ ಅವರಿಗೆ ಅಷ್ಟೊಂದು ರನ್ಗಳನ್ನ ತಗೊಳಕ್ ಆಗಿರ್ಲಿಲ್ಲ. ಬಟ್ ಚಿನ್ನಸ್ವಾಮಿ ಅಂತ ಬಂದಾಗ ವಿರಾಟ್ ಕೊಹ್ಲಿಯನ್ನ ಕಟ್ಟಿ ಹಾಕೋಕೆ ಯಾರಿಂದಲೂ ಕೂಡ ಸಾಧ್ಯವಾಗೋದಿಲ್ಲ. ಇನ್ನು ನಂಬರ್ 3 ನಲ್ಲಿ ದೇವದತ್ ಪಡಿಕ್ಕಲ್ ಬರ್ತಾರೆ. ಸೊ ದೇವದತ್ ಪಡಿಕ್ಕಲ್ ನಂಬರ್ 3 ನಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ರಜತ್ ಪಾಟಿದಾರ್ ನಂಬರ್ 3ಗೆ ಬಂದ್ರು ಕೂಡ ಈ ಮ್ಯಾಚ್ ಅಲ್ಲಿ ದೇವದತ್ ಪಡಿಕ್ಕಲ್ ರನ್ನೇ ನಂಬರ್ 3 ನಲ್ಲಿ ತರ್ತಾರೆ. ಸೊ ಇಲ್ಲಿ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಆಗಬಹುದು. ಅಂದ್ರೆ ಆಯಾ ಪರಿಸ್ಥಿತಿಗೆ ತಕ್ಕಂತೆ ಬ್ಯಾಟಿಂಗ್ ಆರ್ಡರ್ನ ಚೇಂಜ್ ಮಾಡ್ಕೊಳ್ತಾರೆ. ಸೊ ಅಲ್ಲಿ ಪವರ್ ಪ್ಲೇ ನಲ್ಲಿ ಅಥವಾ 10 ಓವರ್ಗಳ ಒಳಗೆ ಬಿಗ್ ಹಿಟ್ ಬಂತು ಅಂತಂದಾಗ ಸೊ ಆಲ್ಮೋಸ್ಟ್ ಅಲ್ಲಿ ಮಿಡಲ್ ಓವರ್ಗಳಲ್ಲಿ ಅಥವಾ ಡೆತ್ ಓವರ್ ಅಂತ ಬಂದಾಗ ಅಲ್ಲಿ ಆಸ್ ಯೂಶುವಲ್ ಏನಿರುತ್ತೆ ಆ ಒಂದು ಬ್ಯಾಟಿಂಗ್ ಆರ್ಡರ್ನ ತರೋದಿಲ್ಲ. ಸೊ ಇನ್ನಷ್ಟು ಬಿಗ್ ಸ್ಕೋರ್ ಬರಲಿ ಅನ್ನೋ ಕಾರಣಕ್ಕೆ ಫಿನಿಷರ್ಗಳನ್ನ ತರ್ತಾರೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಷ್ಟು ಹೈಯೆಸ್ಟ್ ರನ್ಸ್ ಬರುತ್ತೋ ಅದು ಒಳ್ಳೇದು ಅಂತೇಳಿ. ಸೊ ಹಂಗಿದ್ರು ಕೂಡ ನಂಬರ್ 3 ನಲ್ಲಿ ದೇವದತ್ ಪಡಿಕ್ಕಲ್ ರನ್ನ ಕಂಟಿನ್ಯೂ ಮಾಡ್ತಾರೆ. ಇನ್ನು ನಂಬರ್ 4 ನಲ್ಲಿ ನಾಯಕ ರಜತ್ ಪಾಟಿದಾರ್ ಬರ್ತಾರೆ.
ಸೊ ರಜತ್ ಪಾಟೀದಾರ್ಗಂತೂ ಈ ಸೀಸನ್ ಅದ್ಭುತವಾಗಿ ಫಾರ್ಮ್ ಕೈ ಹಿಡಿದಿದೆ. ಜೊತೆಗೆ ಕಳೆದ 4 ಪಂದ್ಯಗಳಲ್ಲೂ ಕೂಡ ಅವರಿಂದ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಅದು ಅಲ್ಲದೆ ಕಳೆದ 2 ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಅರ್ಧ ಶತಕ ಬಂದಿದೆ. ಹಾಗೆ ರಜತ್ ಪಾಟೀದಾರ್ ಈ ಸೀಸನ್ ನಲ್ಲಿ ಬೆಂಗಳೂರು ಪರ ಅತಿ ಹೆಚ್ಚು ರನ್ ಗಳಿಸಿ ನಂಬರ್ 1 ಪ್ಲೇಸ್ ನಲ್ಲಿ ಇದ್ದಾರೆ. ಜೊತೆಗೆ ಆರೆಂಜ್ ಕ್ಯಾಪ್ ರೇಸ್ ನಲ್ಲೂ ಕೂಡ ಇದ್ದಾರೆ. ಹೀಗಾಗಿ ರಜತ್ ಪಾಟೀದಾರ್ ನಂಬರ್ 4 ನಲ್ಲಿ ಬರ್ತಾರೆ. ಇನ್ನು ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾರನ್ನ ಹೊರಗಿಡೋಕೆ ಸಾಧ್ಯನೇ ಇಲ್ಲ. ಸೊ ಅವ್ರ ಕಡೆಯಿಂದ ಬ್ಯಾಟಿಂಗ್ ನಲ್ಲಿ ಈ ಸಲ ರನ್ಸ್ ಬಂದಿಲ್ಲ, ಬಟ್ ವಿಕೆಟ್ ಕೀಪಿಂಗ್ ನಲ್ಲಿ ಎಫೆಕ್ಟಿವ್ ಆಗಿ ಕೀಪಿಂಗ್ ಅನ್ನ ಮಾಡ್ತಾ ಇದ್ದು ಜಿತೇಶ್ ಶರ್ಮಾ ಕಂಟಿನ್ಯೂ ಆಗ್ತಾರೆ. ಇನ್ನು ನಮ್ಮ ಡೆತ್ ಓವರ್ ಸ್ಪೆಷಲಿಸ್ಟ್ ಟಿಮ್ ಡೇವಿಡ್ ಹಾಗೆ ಕಂಟಿನ್ಯೂ ಆಗ್ತಾರೆ. ಸೊ ಟಿಮ್ ಡೇವಿಡ್ ಒಂದು ರೀತಿಯಾಗಿ ಬ್ಯಾಟಿಂಗ್ ಮಾಡೋದನ್ನ ನೋಡೋದೇ ಚಂದ. ಅವರು ಕೂಡ ಬಿಗ್ ಹಿಟ್ಗಳಲ್ಲೇ ಬೇಗ ರನ್ಗಳ ಸ್ಕೋರ್ ಅನ್ನು ಜಾಸ್ತಿ ಮಾಡುವಂತ ಅವರಲ್ಲಿ ಸಾಮರ್ಥ್ಯ ಇದೆ. ಸೊ ಹಂಗಾಗಿ ಟಿಮ್ ಡೇವಿಡ್ ಕಂಟಿನ್ಯೂ ಆಗ್ತಾರೆ. ಇನ್ನು ರೊಮಾರಿಯೋ ಶೆಫರ್ಡ್ ಆಸ್ ಯೂಶುವಲ್ ಆಲ್ರೌಂಡರ್ ಆಗಿ ಬರ್ತಾರೆ. ಬಟ್ ರೊಮಾರಿಯೋ ಶೆಫರ್ಡ್ ಕಡೆಯಿಂದ ಏನಂದ್ರೆ ಬ್ಯಾಟಿಂಗ್ ನಿಂದ ಉತ್ತಮವಾದಂಥ ರನ್ಗಳನ್ನ ನಿರೀಕ್ಷೆ ಮಾಡಬಹುದು, ಬಟ್ ಬೌಲಿಂಗ್ ನಲ್ಲಿ ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ತಿರೋದು ಒಂದು ರೀತಿ ಅಲಾರಾಮ್ ಇದ್ದಂಗೆ ಇದೆ. ಸೊ ಹಂಗಾಗಿ ರೊಮಾರಿಯೋ ಶೆಫರ್ಡ್ ಬೌಲಿಂಗ್ ನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂತು ಅಂದ್ರೆ ನಿಜಕ್ಕೂ ಕೂಡ RCBಗೆ ರೊಮಾರಿಯೋ ಒಂದು ದೊಡ್ಡ ವೆಪನ್ ಆಗ್ತಾರೆ. ಹೀಗಾಗಿ ರೊಮಾರಿಯೋ ಸ್ವಲ್ಪ ಬೌಲಿಂಗ್ ಕಡೆ ವರ್ಕೌಟ್ ಮಾಡಬೇಕಾಗುತ್ತೆ. ಇನ್ನು ಕೃಣಾಲ್ ಪಾಂಡ್ಯ ಬಿಡಿ, ಈ ಸೀಸನ್ ಅಲ್ಲಿ ಬರೀ ಬೌನ್ಸರ್ಗಳಿಂದಲೇ ಎಲ್ಲರಿಗೂ ಕೂಡ ಸೌಂಡ್ ಮಾಡ್ತಿದ್ದಾರೆ. ಪೇಸ್ ಬೌಲರ್ಗಳನ್ನು ಕೂಡ ಬೀಟ್ ಮಾಡೋ ರೇಂಜ್ ಅಲ್ಲಿ ಕೃಣಾಲ್ ಪಾಂಡ್ಯ ಈ ಸಲ ಬೌನ್ಸರ್ಗಳನ್ನ ಹಾಕಿ ಬ್ಯಾಟರ್ಗಳನ್ನೇ ಕನ್ಫ್ಯೂಸ್ ಮಾಡ್ತಿದ್ದಾರೆ ಆ ಲೆವೆಲ್ಗೆ. ಜೊತೆಗೆ ಅವರ ಬೌಲಿಂಗ್ ಕೂಡ ತುಂಬಾನೇ ಎಫೆಕ್ಟಿವ್ ಆಗಿದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲಿ ಸೊ ಟೋಟಲ್ ಆಗಿ 460 ಪ್ಲಸ್ ರನ್ಸ್ ಬರುತ್ತೆ. ಅಂದ್ರೆ ಫಸ್ಟ್ RCB 240 ಹೊಡೆಯುತ್ತೆ, ಅನಂತರ ಬಂದು ಮುಂಬೈ 222 ಹೊಡೆಯುತ್ತೆ. ಸೊ ಟೋಟಲ್ ಆಗಿ 460ಕ್ಕೂ ಹೆಚ್ಚು ರನ್ಸ್ ಬರುತ್ತೆ 2 ಇನ್ನಿಂಗ್ಸ್ಗಳಲ್ಲಿ. ಬಟ್ ಕೃಣಾಲ್ ಪಾಂಡ್ಯ ಆ ಮ್ಯಾಚ್ ಅಲ್ಲಿ ಜಸ್ಟ್ 26 ರನ್ಗಳನ್ನ ಕೊಡ್ತಾರೆ. ಅಂದ್ರೆ 24 ಬಾಲಲ್ಲಿ ಬರೀ 26 ರನ್ ಅನ್ನ ಕೊಟ್ಟು ತುಂಬಾನೇ ಎಕಾನಮಿಯಲ್ಲಿ ತುಂಬಾ ಅದ್ಭುತವಾಗಿ ಬೌಲಿಂಗ್ ಅನ್ನ ಮಾಡಿದ್ರು. ಸೊ ಈ ಮ್ಯಾಚ್ ಅಲ್ಲೂ ಕೂಡ ಕೃಣಾಲ್ ಪಾಂಡ್ಯ ಮೇಲೆ ಅಂಥದ್ದೇ ಒಂದು ನಿರೀಕ್ಷೆ ಇರುತ್ತೆ. ಇನ್ನು ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಯಾವತ್ತೂ ಕೂಡ ಅಗ್ರೆಸಿವ್ ಸೆಲೆಬ್ರೇಷನ್ ಇರಲ್ಲ, ಅಥವಾ ತಾನು ಪ್ರೈಮ್ ಟೈಮಿಗೆ ಬರಬೇಕು ಅಥವಾ ಪ್ರೈಮ್ ನ್ಯೂಸ್ ಇರಬೇಕು ಅನ್ನೋಂಥ ಅಥವಾ ಹೆಡ್ಲೈನ್ ಅಲ್ಲಿ ಬರಬೇಕು ಅನ್ನುವಂಥ ಅವ್ರ ಹತ್ರ ಮುಲಾಜೆ ಇಲ್ಲ. ನಾನು ಆಡ್ತೀನಿ ಅಂತೇಳಿ ಪವರ್ ಪ್ಲೇನಲ್ಲಿ ಹೈಯೆಸ್ಟ್ ವಿಕೆಟ್ ತಗೊಂಡು ಈಗ RCB ಪರ ಏನ್ ಬೇಕೋ ಅದನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಇನ್ನು ಜೇಕಬ್ ಡಫಿ RCB ಪರ ಮೊದಲ 2 ಪಂದ್ಯಗಳಲ್ಲಿ ಪವರ್ ಪ್ಲೇನಲ್ಲೇ ವಿಕೆಟ್ ತಗೊಟ್ಟು ಅದು ಅಲ್ಲದೆ ಓಪನರ್ಗಳನ್ನ ಪೆವಿಲಿಯನ್ ಗಟ್ಟಿದ್ದ ಡಫಿ ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಕೂಡ ಈ ಸಲ ಚಿನ್ನಸ್ವಾಮಿಯಲ್ಲಿ ಮತ್ತೆ ಅವರಿಗೆ ಫೇವರೇಟ್ ಕ್ರೀಡಾಂಗಣದಲ್ಲಿ ಮತ್ತೆ ಫಾರ್ಮ್ಗೆ ಬಂದು ಪವರ್ ಪ್ಲೇನಲ್ಲೇ ಬಿಗ್ ಬ್ರೇಕ್ ಥ್ರೂಗಳನ್ನ ತಂದುಕೊಡುವಂತ ಕೆಪಾಸಿಟಿ ಇದೆ. ಇನ್ನು ಸುಯಾಶ್ ಶರ್ಮಾ ಕೂಡ RCBಗೆ ಒನ್ ಆಫ್ ದಿ ಬೆಸ್ಟ್ ಬೌಲರ್ ಆಗ್ತಾರೆ. ಕಳೆದ 3 ಪಂದ್ಯಗಳಲ್ಲಿ ಅಂದ್ರೆ ಮೊದಲ 2 ಪಂದ್ಯಗಳಲ್ಲಿ ಅವರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸ್ಕೊಂಡಿದ್ರು. ಬಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಅವರನ್ನ ಕಂಪ್ಲೀಟ್ ಆಗಿ ಪ್ಲೇಯಿಂಗ್ 11 ಪ್ಲೇಯರ್ ಆಗಿ ಬಳಸ್ಕೊಳ್ತಾರೆ. ಹೀಗಾಗಿ ಸುಯಾಶ್ ಶರ್ಮಾ ಈ ಪಂದ್ಯದಲ್ಲೂ ಅಂದ್ರೆ ಲಕ್ನೋ ವಿರುದ್ಧದ ಪಂದ್ಯದಲ್ಲೂ ಕೂಡ ಸೇಮ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಇನ್ನು ಲಾಸ್ಟ್ ಮ್ಯಾಚ್ ಅಲ್ಲಿ ಅಭಿನಂದನ್ ಸಿಂಗ್ ರನ್ನ ಹೊರಗಿಟ್ಟು ಇಲ್ಲಿ ರಸಿಕ್ ಸಲಾಮ್ದಾರ್ ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಳಸ್ಕೊಳ್ತಾರೆ. ಸೊ ರಸಿಕ್ ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲಿ ಆಲ್ರೆಡಿ ತಮ್ಮ ಕೆಪಾಸಿಟಿಯನ್ನ ಪ್ರೂವ್ ಮಾಡಿದ್ದಾರೆ. ಬಟ್ ಆ ಮ್ಯಾಚ್ ಅಲ್ಲಿ ಅವರು ಕಂಪ್ಲೀಟ್ ಆಗಿ ತಮ್ಮ ಓವರ್ಗಳನ್ನ ಕಂಪ್ಲೀಟ್ ಮಾಡೋಕೆ ಸಾಧ್ಯವಾಗಲಿಲ್ಲ. ಬಟ್ ಈ ಸಲ ರಿಕವರ್ ಆಗಿ ಬಂದ್ರೆ ಲಕ್ನೋ ವಿರುದ್ಧದ ಮ್ಯಾಚ್ ಅಲ್ಲಿ ರಸಿಕ್ ಕಡೆಯಿಂದ ಒಂದೊಳ್ಳೆ ಪ್ರದರ್ಶನವನ್ನ ನಿರೀಕ್ಷೆ ಮಾಡಬಹುದು. ಸೊ ಇಲ್ಲಿ ಕಳೆದ ಪಂದ್ಯದ ವಿನ್ನಿಂಗ್ ಕಾಂಬಿನೇಷನ್ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಜಾಸ್ತಿನೇ ಇದೆ. ಇನ್ನು ಪಂದ್ಯದ ಬಗ್ಗೆ ಹೇಳೋದಾದ್ರೆ IPL ನಲ್ಲಿ 2 ತಂಡಗಳು ಅಂದ್ರೆ ಲಕ್ನೋ ಹಾಗೆ RCB ತಂಡಗಳು ಟೋಟಲ್ ಆಗಿ 6 ಸಲ ಅಷ್ಟೇ ಮುಖಾಮುಖಿಯಾಗಿವೆ. ಇದರಲ್ಲಿ 4 ಸಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದಿದೆ ಅಂಡ್ 2 ಸಲ ಲಕ್ನೋ ತಂಡ ಗೆದ್ದಿದೆ. ಈ ಸಲ ಬೆಂಗಳೂರು ಮತ್ತೊಂದು ಮ್ಯಾಚ್ ಅನ್ನ ಗೆದ್ದು ಮತ್ತೆ ಡಾಮಿನೇಟ್ ಮಾಡೋಕೆ ಕಾಯ್ತಾ ಇದೆ.